ನಮಸ್ಕಾರ. ಮುಖ್ಯಾಂಶಗಳು. ಪ್ರತಿಭೆ, ಸಮರ್ಪಣಾ ಭಾವ, ಛಲ ಒಗ್ಗೂಡಿದಾಗ ಕ್ರೀಡೆಯಲ್ಲಿ ಯಶಸ್ಸು ಸಾಧ್ಯ. ಮನ್ ಕಿ ಬಾತ್ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನಿವೃತ್ತ ಸೇನಾ ಸಿಬ್ಬಂದಿಗೆ ಸೌಲಭ್ಯ, ಉದ್ಯೋಗ ಖಾತರಿ ನೀಡಲು ಸರ್ಕಾರ ಬದ್ಧ. ನೆರವಿಗೆ ಸಹಾಯವಾಣಿ ಆರಂಭ. ಸಚಿವ ರಾಜನಾಥ್ ಸಿಂಗ್. ನೂತನ ಕೈಗಾರಿಕಾ ನೀತಿಯಿಂದ ಸಣ್ಣ ಕೈಗಾರಿಕೆಗಳಿಗೆ ವಿಪುಲ ಅವಕಾಶ. ಉದ್ಯಮಿಗಳಿಗೆ ಸೌಲಭ್ಯ ಕುರಿತ ಜಾಗೃತಿ ಅಗತ್ಯ. ಸಚಿವ ಜಗದೀಶ್ ಶೆಟ್ಟರ್. ಕೇಂದ್ರ ನೀತಿ ಆಯೋಗದ ತಂಡ ನಾಳೆ ರಾಜ್ಯಕ್ಕೆ ಭೇಟಿ. ಮುಖ್ಯ ಕಾರ್ಯದರ್ಶಿ ಸೇರಿ ಹಲವು ಅಧಿಕಾರಿಗಳೊಂದಿಗೆ ಸಭೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿಯ ತಮ್ಮ ಬಾನುಲಿ ಕಾರ್ಯಕ್ರಮ ಮನ್ ಕಿ ಬಾತ್ನ 78ನೇ ಸರಣಿಯಲ್ಲಿ ಇಂದು ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದರು. ಒಲಿಂಪಿಕ್ಸ್ನಲ್ಲಿ ಭಾರತೀಯರು ಉತ್ತಮ ಸಾಧನೆ ತೋರಬೇಕು, ಎಲ್ಲರೂ ಕೋವಿಡ್-19 ಲಸಿಕೆ ಹಾಕಿಕೊಳ್ಳಬೇಕು ಮತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಆಚರಿಸಲಾಗುತ್ತಿರುವ ಅಮೃತ ಮಹೋತ್ಸವದ ಕ್ಷಣದಿಂದಲೇ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಭಾರತ ಮೊದಲು ಎಂಬುದು ಆಧಾರವಾಗಿರಬೇಕೆಂದು ದೇಶದ ಜನತೆಗೆ ಕರೆ ನೀಡಿದರು. ಮುಂಬರುವ ಟೋಕಿಯೋ ಒಲಿಂಪಿಕ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ತಯಾರಿ ಮತ್ತು ಅವರ ಹುಮ್ಮಸ್ಸಿನ ಸ್ಪರ್ಧೆ ದೇಶಕ್ಕೆ ಪದಕಗಳನ್ನು ತಂದುಕೊಡುವಂತಾಗಲಿ ಎಂದು ಆಶಿಸಿದರು. ಮೈಗೌನಲ್ಲಿ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ಏರ್ಪಡಿಸಿರುವ ರೋಡ್ ಟು ಟೋಕಿಯೋ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಹಳಷ್ಟು ಬಹುಮಾನಗಳನ್ನು ಗೆಲ್ಲುವಂತೆಯೂ ಕ್ರೀಡಾ ಪ್ರೇಮಿಗಳಿಗೆ ಕರೆ ನೀಡಿದರು. 1964ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದಿದ್ದ ಮಿಲ್ಕಾ ಸಿಂಗ್ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ ಪ್ರಧಾನಿ ಮೋದಿ, ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಮಿಲ್ಕಾ ಸಿಂಗ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದು, ಟೋಕಿಯೋ ಒಲಿಂಪಿಕ್ಸ್ಗೆ ತೆರಳುತ್ತಿರುವ ಕ್ರೀಡಾಪಟುಗಳಿಗೆ ಪ್ರೇರಕ ಶಕ್ತಿ ಆಗಬೇಕೆಂದು ಕೋರಿದ್ದು, ಆದರೆ ಅಷ್ಟರಲ್ಲೇ ಈ ಮಾರಕ ಕೊರೋನಾ ಅವರನ್ನು ನಮ್ಮಿಂದ ಅಗಲುವಂತೆ ಮಾಡಿತು ಎಂದು ವಿಷಾದ ವ್ಯಕ್ತಪಡಿಸಿದರು. ಪ್ರತಿಭೆ, ಸಮರ್ಪಣಾ ಭಾವ, ಛಲ ಮತ್ತು ಕ್ರೀಡಾ ಮನೋಭಾವ ಒಗ್ಗೂಡಿದಾಗ ಮಾತ್ರ ಒಬ್ಬ ಚಾಂಪಿಯನ್ ಆಗಲು ಸಾಧ್ಯ. ನಮ್ಮ ದೇಶದಲ್ಲಿ ಹೆಚ್ಚಿನ ಕ್ರೀಡಾಳುಗಳು ಸಣ್ಣ ಪುಟ್ಟ ಗ್ರಾಮಗಳು, ಹೋಬಳಿಗಳು ಮತ್ತು ಪುಟ್ಟ ತಾಲೂಕುಗಳಿಂದಲೇ ಹೊರಹೊಮ್ಮುತ್ತಾರೆ. ಟೋಕಿಯೋಗೆ ತೆರಳುತ್ತಿರುವ ನಮ್ಮ ಒಲಿಂಪಿಕ್ ತಂಡದಲ್ಲೂ ಇಂತಹ ಹಲವಾರು ಕ್ರೀಡಾಳುಗಳಿದ್ದಾರೆ. ಇವರ ಜೀವನ ಪ್ರೇರಣಾದಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. में भाग लेने वाले शिवपाल सिंह जी, चिराग शेट्टी और उनके पार्टनर सात्विक साईराज का हौसला भी है। वो सिर्फ अपने लिए ही नहीं जा रहे बल्कि देश के लिए जा रहे हैं। इन खिलाड़ियों को भारत का गौरव भी बढ़ाना है और लोगों का दिल भी जीतना है। हमारे देश ने ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ನಿವಾಸಿ ಪ್ರವೀಣ್ ಜಾಧವ್, ಬಡ ಕುಟುಂಬದಿಂದ ಬಂದಿರುವ ನೇಹಾ ಗೋಯಲ್, ದೀಪಿಕಾ, ಶಿವಪಾಲ್ ಸಿನ್ಹಾ, ಚಿರಾಗ್ ಶೆಟ್ಟಿ, ಸಾತ್ವಿಕ್ ಸಾಯಿರಾಜ್, ಮನೀಶ್ ಕೌಶಿಕ್, ಭವಾನಿ ಅವರಂತಹ ಆಟಗಾರರು ಈ ಬಾರಿ ಒಲಿಂಪಿಕ್ಗೆ ಅರ್ಹತೆ ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದ್ದು, ಒಲಿಂಪಿಕ್ಗೆ ಅರ್ಹತೆ ಪಡೆದಿರುವ ಎಲ್ಲರಿಗೂ ಶುಭ ಹಾರೈಕೆಗಳು ಎಂದಿದ್ದಾರೆ. ಕೊರೋನಾ ವಿರುದ್ಧ ನಮ್ಮ ದೇಶವಾಸಿಗಳ ಹೋರಾಟ ಮುಂದುವರೆದಿದೆ. ಆದರೆ ಈ ಹೋರಾಟದಲ್ಲಿ ನಾವೆಲ್ಲರೂ ಒಂದುಗೂಡಿ ಅನೇಕ ಅಸಾಧಾರಣ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದ್ದೇವೆ. 1 ವರ್ಷಕ್ಕೆ ಮುನ್ನ ಲಸಿಕೆ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ಎಲ್ಲರ ಮುಂದಿತ್ತು. ಇಂದು ನಾವು ಒಂದು ದಿನದಲ್ಲಿ ಲಕ್ಷಾಂತರ ಜನರಿಗೆ ಭಾರತದಲ್ಲೇ ತಯಾರಿಸಿದ ಮೇಡ್ ಇನ್ ಇಂಡಿಯಾ ಲಸಿಕೆಯನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಇದು ನವ ಭಾರತದ ಸಾಮರ್ಥ್ಯ ಎಂದರು. ಜುಲೈ 1ರಂದು ನಾವು ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲಿದ್ದೇವೆ. ಈ ದಿನವನ್ನು ದೇಶದ ಶ್ರೇಷ್ಠ ವೈದ್ಯ ಮತ್ತು ರಾಜಕಾರಣಿ ಡಾಕ್ಟರ್ ಬಿಸಿ ರಾಯ್ ಅವರ ಜನ್ಮ ಜಯಂತಿಗೆ ಸಮರ್ಪಿಸಲಾಗುತ್ತದೆ. ಕೊರೋನಾ ಸಮಯದಲ್ಲಿ ವೈದ್ಯರು ನೀಡಿದ ಕೊಡುಗೆಗಾಗಿ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ. ನಮ್ಮ ವೈದ್ಯರು ನಮ್ಮ ಜೀವನದ ಬಗ್ಗೆ ಚಿಂತಿಸದೆ ನಮ್ಮ ಸೇವೆ ಮಾಡಿದ್ದಾರೆ. ಆದ್ದರಿಂದ ಈ ಬಾರಿಯ ರಾಷ್ಟ್ರೀಯ ವೈದ್ಯರ ದಿನ ಮತ್ತಷ್ಟು ಮಹತ್ವದ್ದೆನಿಸುತ್ತದೆ ಎಂದು ಹೇಳಿದರು. ಎಲ್ಲಿ ಔಷಧ ಕಲೆಯಲ್ಲಿ ಪ್ರೀತಿ ಇರುತ್ತದೆಯೇ ಅಲ್ಲಿ ಮಾನವೀಯತೆಯ ಬಗ್ಗೆ ಪ್ರೀತಿಯೂ ಇರುತ್ತದೆ. ವೈದ್ಯರು ಇಂತಹ ಪ್ರೀತಿಯಿಂದಲೇ ನಮ್ಮ ಸೇವೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು. मानवता के लिए भी प्रेम होता है। डॉक्टर्स इसी प्रेम की शक्ति से ही हमारी सेवा कर पाते हैं। इसलिए हमारा ये दायित्व है कि हम उतने ही प्रेम से उनका धन्यवाद करें, उनका हौसला बढ़ाएं।
वैसे हमारे देश में कई लोग ऐसे भी हैं जो डॉक्टर्स की मदद के लिए आगे बढ़कर काम करते हैं। अब एक और बड़ा अवसर भी हमारे सामने है। 15 अगस्त भी आने वाला है। ಆಜಾದಿ ಕೆ 75 ವರ್ಷ ಸ್ವಾತಂತ್ರ್ಯದ 75ನೇ ವರ್ಷದ ಅಮೃತ ಮಹೋತ್ಸವ ನಮಗೆ ಬಹುದೊಡ್ಡ ಪ್ರೇರಣೆಯಾಗಿದೆ. ದೇಶಕ್ಕಾಗಿ ಬದುಕುವುದನ್ನು ನಾವು ಕಲಿಯೋಣ. ಈ ಸುಸಂದರ್ಭದಲ್ಲಿ ಭಾರತ ಮೊದಲು ಎನ್ನುವುದು ನಮ್ಮ ಮಂತ್ರವಾಗಬೇಕು. ಭಾರತ ಮೊದಲು ಎಂಬುದು ನಮ್ಮ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ನಿರ್ಣಯದ ಆಧಾರವಾಗಿರಬೇಕು ಎಂದು ಕರೆ ನೀಡಿದರು. हमारे हर फैसले, हर निर्णय का आधार होना चाहिए इंडिया फर्स्ट। साथियों, अमृत महोत्सव में देश ने कई सामूहिक लक्ष्य भी तय किए हैं। जैसे हमें अपने स्वाधीनता सेनानियों को याद करते हुए उनसे जुड़े इतिहास को पुनर्जीवित करना है। इसलिए अगली बार जब हम मन की बात में मिलेंगे तो अमृत महोत्सव की और तैयारियों पर भी बात करेंगे। आप सब स्वस्थ रहिए, कोरोना से जुड़े नियमों का पालन करते हुए आगे बढ़िए। अपने नए नए प्रयासों से देश को ऐसे ही गति देते रहिए। इन्हीं शुभकामनाओं के साथ बहुत बहुत धन्यवाद। ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಇಂದು ಉತ್ತರ ಪ್ರದೇಶದ ಕಾನ್ಪುರದ ಪುಖರಾಯಾದಲ್ಲಿ ನಾಗರಿಕ ಸನ್ಮಾನ ಮಾಡಲಾಯಿತು. जिसमें नाना साहब तात्या तोपे और रानी लक्ष्मीबाई की गाथा है, जिसके लिए ये क्षेत्र जाना जाता है। उसे अपनी भावनाओं को मंच तक पहुंचाएं। ಸನ್ಮಾನ ಸ್ವೀಕರಿಸಿದ ರಾಷ್ಟ್ರಪತಿಗಳು, ಪುಖರಾಯ ನನ್ನ ಕಾರ್ಯಕ್ಷೇತ್ರವಾಗಿದ್ದು ಇಲ್ಲಿನ ಜನತೆಯ ಸುಖ ದುಃಖದಲ್ಲಿ ಭಾಗಿಯಾಗಿದ್ದೇನೆ. ಈ ಸ್ಥಳಕ್ಕೆ ನನ್ನ ಜೀವನದಲ್ಲಿ ಬಹುಮುಖ್ಯ ಮತ್ತು ವಿಶೇಷವಾದ ಸ್ಥಾನವಿದೆ ಎಂದರು. ಮಹಾಮಾರಿ ಕೊರೋನಾ ಇಡೀ ಮಾನವ ಸಂಕುಲನವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜನರು ತಾವೊಬ್ಬರೇ ಲಸಿಕೆ ಹಾಕಿಸಿಕೊಳ್ಳುವುದಷ್ಟೇ ಅಲ್ಲ, ತಮ್ಮ ಕುಟುಂಬ ಸದಸ್ಯರು, ನೆರೆಹೊರೆಯವರು, ಸಂಬಂಧಿಕರು ಸೇರಿದಂತೆ ಸಮಾಜದ ಎಲ್ಲರೂ ಲಸಿಕೆ ಹಾಕಿಸಿಕೊಳ್ಳುವಂತೆ ಪ್ರೇರಣೆ ನೀಡಬೇಕು. ಈ ಮೂಲಕ ಜನರು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರದರ್ಶಿಸಬೇಕು ಎಂದು ಕಿವಿಮಾತು ಹೇಳಿದರು. ದೇಶಾದ್ಯಂತ ಈ ಮಹಾಮಾರಿಯನ್ನು ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಹೋರಾಟ ನಡೆಸುತ್ತಿವೆ. ಇದೀಗ ದೇಶದೆಲ್ಲೆಡೆ ಲಸಿಕಾಕರಣ ಅಭಿಯಾನ ವಿಸ್ತಾರಗೊಂಡಿದೆ. ನಾನು ಸಹ 2 ಡೋಸ್ ಲಸಿಕೆ ಪಡೆದಿದ್ದೇನೆ. ಜನರು ಈ ಅಭಿಯಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಕೊರೋನಾ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಸೇವೆ ಸಲ್ಲಿಸಬೇಕು ಎಂದು ಹೇಳಿದರು. रास्ते भर मैं देखता था कि जो फ्रेट कॉरिडोर बना है 2 लाइनों का, 2 ट्रैक का, वो जो व्यापार से संबंधित है, भारत की जो अर्थनीति है, जो इकोनॉमी है, उसको बढ़ाने में ये हमारा जो फ्रेट कॉरिडोर बना है रेलवे द्वारा, वो बहुत महत्वपूर्ण है, बहुत महत्वपूर्ण है। उसके परिणाम अभी हमें कुछ ही वर्षों में दिखाई पड़ने लगेंगे। ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಸೇರಿದಂತೆ ಮತ್ತಿತರೆ ಗಣ್ಯರು ಇದ್ದರು. ನಾಳೆ ಲಕ್ನೋಗೆ ತೆರಳಲಿರುವ ರಾಷ್ಟ್ರಪತಿ 29ರಂದು ದೆಹಲಿಗೆ ಮರಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಹಮದಾಬಾದ್ನ ಎಎಂಎನಲ್ಲಿ ಜಪಾನ್ ಮತ್ತು ಭಾರತದ ಸಹಭಾಗಿತ್ವದ ಝೆನ್ ಗಾರ್ಡನ್ ಮತ್ತು ಕೈಸರ್ ಅಕಾಡೆಮಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ ಬಲವರ್ಧನೆಗೆ ಇದು ಪೂರಕವಾಗಿದೆ ಎಂದು ಬಣ್ಣಿಸಿದರು. ಈ ಝೆನ್ ಗಾರ್ಡನ್ ಉಭಯ ದೇಶಗಳ ಸಂಸ್ಕೃತಿ ಮತ್ತು ನಾಗರಿಕರನ್ನು ಮತ್ತಷ್ಟು ಹತ್ತಿರಕ್ಕೆ ತರಲಿದೆ. ಅಲ್ಲದೆ ಉಭಯ ದೇಶಗಳ ಕಲೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಗುಜರಾತಿನಲ್ಲಿ ಜಪಾನ್ ದೇಶದ ಮೂಲದ 135ಕ್ಕೂ ಹೆಚ್ಚು ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಇದು ಉಭಯ ದೇಶಗಳ ಸಂಬಂಧ ಗಟ್ಟಿಯಾಗಿರುವ ಸಂಕೇತವಾಗಿದೆ ಎಂದು ಹೇಳಿದ ಅವರು, ಜಪಾನ್ನಲ್ಲಿ ಝೆನ್ ಅಂದರೆ ಭಾರತದಲ್ಲಿನ ಧ್ಯಾನ ಎಂದರ್ಥ. ಹೀಗಾಗಿ ಕಲೆ ಸಂಸ್ಕೃತಿಯಲ್ಲಿ ಕೆಲವು ಒಂದೇ ರೀತಿಯಾಗಿರುವುದರಿಂದ ಉಭಯ ದೇಶಗಳ ಸಂಬಂಧ ವೃದ್ಧಿಗೆ ಪೂರಕವಾಗಿವೆ ಎಂದರು. भारत और जापान के रिश्तों को और मजबूत करेगी, हमारे नागरिकों को और करीब लाएगी। भारत के लोगों ने सदियों से जिस शांति, सहजता और सरलता को योग और अध्यात्म के जरिए सीखा समझा है, उसी की एक झलक
उन्हें यहां दिखेगी। और वैसे भी जापान में जो जेन है वही तो भारत में ध्यान है। जापान के लोगों की कार्यशैली, उनका कौशल, उनका अनुशासन हमेशा से प्रभावित करने वाला रहा है। और इसलिए मैंने जब भी कहा है कि आई वांटेड टू क्रिएट मिनी जापान इन गुजरात, तो उसके पीछे मुख्य भाव रहा है कि जब भी जापान के लोग गुजरात आए तो उन्हें वैसी ही गर्मजोशी दिखे, वैसा ही अपनापन मिले। ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದಿನಿಂದ ಲಡಾಖ್ಗೆ 3 ದಿನಗಳ ಭೇಟಿ ನೀಡಿದ್ದು, ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರೊಂದಿಗೆ ಸೇನಾಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಅಭಿವೃದ್ಧಿ ಪ್ರಾಧಿಕಾರಗಳ ಸಭೆಯನ್ನು ನಡೆಸಿದರು. ಇದಕ್ಕೂ ಮುನ್ನ ನಿವೃತ್ತ ಸೇನಾಧಿಕಾರಿಗಳನ್ನು ಭೇಟಿ ಮಾಡಿದ ಕೇಂದ್ರ ಸಚಿವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿವೃತ್ತ ಸೇನಾಧಿಕಾರಿಗಳು ಮತ್ತು ಸಿಬ್ಬಂದಿಯ ಬಹುದಿನಗಳ ಬೇಡಿಕೆಯಾಗಿದ್ದ 1 ಶ್ರೇಣಿ 1 ಪಿಂಚಣಿ ಜಾರಿಗೆ ತರುವ ಮೂಲಕ ಬೇಡಿಕೆಯನ್ನು ಪೂರೈಸಿದ್ದಾರೆ ಎಂದು ತಿಳಿಸಿದರು. ಸೇನೆಯಿಂದ ನಿವೃತ್ತರಾದ ನಂತರ ಸಿಗಬೇಕಾದ ಸೌಲಭ್ಯಗಳು ಮತ್ತು ಉದ್ಯೋಗ ಖಾತರಿಯನ್ನು ನೀಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ ಮತ್ತು ನಿವೃತ್ತ ಸೇನಾ ಸಿಬ್ಬಂದಿಯ ನೆರವಿಗಾಗಿ ಸಹಾಯವಾಣಿಯನ್ನು ಆರಂಭಿಸಲಾಗುವುದು ಎಂದರು. Prime Minister Narendra Modi had fulfilled the commitment and solving the problems of resettlement after service. He added that job fairs are also organized by the Directorate General Resettlement from time to time. 1 rank 1 pension. मैं जानता हूं बहुत सारे वर्कर्स मुझसे मिलते थे, तब उसमें 2014 में मैं पार्टी का अलीगढ़ प्रेसिडेंट था, उसमें भी वर्कर्स हमसे मिले थे। वो लोग कहते साहब 1 rank 1 पेंशन, जब इलेक्शन आता है तो सारे लोग एश्योरेंस देते हैं, लेकिन एश्योरेंस को कोई पूरा नहीं करता है इलेक्शन रिजल्ट आने के बाद। तो मैंने उस समय कहा था, जो हमारी बोली शुरुआत हुई थी और एक कार्यक्रम ले जाकर मोदी जी ने उसकी घोषणा भी की। ನಾಡಪ್ರಭು ಕೆಂಪೇಗೌಡರ 512ನೇ ಜಯಂತಿಯನ್ನು ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ಸರಳವಾಗಿ ಆಚರಿಸಲಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಕೆಂಪೇಗೌಡರ ಅಂಚೆ ಲಕೋಟೆ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿಗಳು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ಹಾಗೂ ಪಾರ್ಕ್ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಉಪಮುಖ್ಯಮಂತ್ರಿಗಳಾದ ಡಾ ಸಿಎನ್ ಅಶ್ವತ್ಥನಾರಾಯಣ, ಗೋವಿಂದ ಕಾರಜೋಳ, ಸಚಿವರಾದ ಗೋಪಾಲಯ್ಯ, ಕೆಸಿ ನಾರಾಯಣಗೌಡ, ಸಂಸದ ಪಿಸಿ ಮೋಹನ್ ಮತ್ತಿತರ ಮಠಾಧೀಶರು ಉಪಸ್ಥಿತರಿದ್ದರು. ಪ್ರತಿಮೆ ಕೆಲಸ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಇದೇ ವೇಳೆ ಕೆಂಪೇಗೌಡ ಕಂಚಿನ ಪ್ರತಿಮೆ ನಿರ್ಮಾಣದ ಪ್ರಾತ್ಯಕ್ಷಿಕೆಯನ್ನು ಗಣ್ಯರು ವೀಕ್ಷಿಸಿದರು. ಅಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ನಿರ್ಮಿಸುತ್ತಿರುವ ಕೆಂಪೇಗೌಡ ಅಧ್ಯಯನ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ವರ್ಚುವಲ್ ಮೂಲಕ ಮುಖ್ಯಮಂತ್ರಿಗಳು ಚಾಲನೆ ನೀಡಿದರು. ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಕೆಂಪೇಗೌಡರ ನಗರ ಅಭಿವೃದ್ಧಿಯ ದೂರದೃಷ್ಟಿಯಿಂದ ಇಂದು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ. ಅವರ 108 ಅಡಿ ಕಂಚಿನ ಪ್ರತಿಮೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ನಗರದ ಅನುಕೂಲಕ್ಕಾಗಿ ಉಪ ರೈಲು ಯೋಜನೆಯನ್ನು ಜಾರಿಗೆ ತರಲಾಗುವುದು. ಎಲ್ಲ ರೀತಿಯ ಮೂಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಬೆಂಗಳೂರನ್ನು ವಿಶ್ವ ದರ್ಜೆಯ ನಗರವಾಗಿಸಲು ಒತ್ತು ನೀಡಲಾಗುವುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಕರ್ನಾಟಕವನ್ನು ಮಾದರಿ ರಾಜ್ಯವಾಗಿಸಲು ಸಹಕರಿಸುತ್ತಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಅತ್ಯಂತ ವ್ಯವಸ್ಥಿತವಾದ ಬೆಂಗಳೂರನ್ನು ಕಟ್ಟಿ ಎಲ್ಲ ದೃಷ್ಟಿಯಿಂದಲೂ ಮಾದರಿ ನಗರವನ್ನಾಗಿಸಿದರು. ಇದಲ್ಲದೆ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಬೆಳವಣಿಗೆ ಕೊಡುಗೆ ನೀಡಿದ ಕೆಂಪೇಗೌಡರ ಹೆಸರು ಬೆಂಗಳೂರಿನೊಂದಿಗೆ ಹಾಸುಹೊಕ್ಕಾಗಿದೆ. ಪ್ರಗತಿ ಪಥದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರು ಇಂದು ಮಹಾನಗರ ಅಭಿವೃದ್ಧಿಗೊಂಡಿದೆ. ಬೆಂಗಳೂರು ಮಿಷನ್ 2022 ಯೋಜನೆಯ ಮೂಲಕ ಸುಗಮ ಸಂಚಾರ, ಹಸಿರು ಬೆಂಗಳೂರು ಕಾರ್ಯಕ್ರಮ, ಸ್ವಚ್ಛ ಸುಂದರ ನಗರನಾಗಿ ಮಾಡಿಸುವುದು, ಜನರ ಕುಂದುಕೊರತೆಗಳಿಗೆ ಶೀಘ್ರ ಸ್ಪಂದಿಸುವಂಥದ್ದು, ಮೂಲ ಸೌಕರ್ಯಗಳ ಆಮೂಲಾಗ್ರ ಸುಧಾರಣೆ ಮೂಲಕ ಜನಜೀವನವನ್ನು ಸರಿಪಡಿಸೋದಕ್ಕೆ ನಮ್ಮ ಸರ್ಕಾರ ಗುರಿಯಾಗಿಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ.
ಬೆಂಗಳೂರು ಉಪರೈಲು ಯೋಜನೆ ಮೂಲಕ ಬೆಂಗಳೂರು ನಗರವನ್ನು ಉಪನಗರಗಳಿಗೆ ಸಂಪರ್ಕಿಸುವ ಕಾರ್ಯ ಅನುಷ್ಠಾನಗೊಳ್ತಾ ಇದೆ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಫೆರಿಫೆರಲ್ ರಿಂಗ್ ರಸ್ತೆಗಳನ್ನು ಅಭಿವೃದ್ಧಿ ಹಾಗೂ ಉಪನಗರ ಅಭಿವೃದ್ಧಿಯನ್ನು ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ಬೆಂಗಳೂರು ವಿಶ್ವದರ್ಜೆಯ ನಗರವಾಗಿ ರೂಪಿಸಲು ನಮ್ಮ ಸರ್ಕಾರ ಎಲ್ಲ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಬೆಂಗಳೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅನೇಕ ರೀತಿಯ ಯೋಜನೆಗಳಿಗೆ ಮಂಜೂರಿತಿಯನ್ನು ಕೊಟ್ಟು 16,000 ಕೋಟಿ ರೂಪಾಯಿಗಳನ್ನು ಮಂಜೂರಿತಿಯನ್ನು ನೀಡೋದ್ರ ಮೂಲಕ ಬೆಂಗಳೂರು ನಗರವನ್ನು ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಲು ಹಾಗೂ ಅಲ್ಲಿ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡಲು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕಾರಣ. ಅವರ ಉತ್ಸಾಹ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಟೂರಿಸ್ಟ್ ಸರ್ಕ್ಯೂಟ್ ಮಾಡಲು ಚಿಂತಿಸಲಾಗಿದೆ ಎಂದು ಹೇಳಿದರು. ಪ್ರತಿಮೆಯನ್ನ ಇಡೀ ವಿಶ್ವವಿಖ್ಯಾತರಾಗಿರುವಂತಹ ರಾಮ್ ಸುತಾರ್ ಅವರ ಕೈಯಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಮಾಡಿ ಈ ನೇಮಕ ಮಾಡಿ ಈ ಕಾರ್ಯವನ್ನು ಮಾಡಲಿಕ್ಕೆ ತಿಳಿಸಲಾಯಿತು. ಇವತ್ತು ನಿಮ್ಗೆ ಹೇಳಬೇಕು ಅಂದರೆ ಬೆಂಗಳೂರಿನ ಸೆಂಟ್ರಲ್ ಪಾರ್ಕ್ ಇಡೀ ದೇಶದಲ್ಲ ಇಡೀ ವಿಶ್ವದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆ ನಗರವನ್ನು ಸ್ಥಾಪನೆ ಮಾಡಿದಂಥ ಮಹಾಪುರುಷನ ನಾಡಪ್ರಭುನ ಪ್ರತಿಮೆ ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಇದು ಕಾರ್ಯರೂಪಕ್ಕೆ ಮುಂದಿನ ವರ್ಷ ಬಹಳ ದೂರ ಏನಿಲ್ಲ, ಫೆಬ್ರವರಿ ಅಥವಾ ಮಾರ್ಚ್ ಅಷ್ಟೊತ್ತಿಗೆ ಇದನ್ನು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಎಲ್ಲ ರೀತಿಯಾದಂಥ ಪೂರ್ವಭಾವಿ ತಯಾರಿಗಳನ್ನಾಗಿ ಲೋಕಾರ್ಪಣೆಯನ್ನು ಮಾಡುವಂಥದ್ದಾಗುತ್ತೆ. ದುರ್ಗಗಳು ಗುಡ್ಡಗಳು ಅಂದಿದ ತಕ್ಷಣ ಅದು ಕೆಂಪೇಗೌಡರು. ಹಾಗಾಗಿ ಕೆಂಪೇಗೌಡರು ಕಟ್ಟಿರುವಂಥ ನಿರ್ಮಾಣ ಮಾಡಿರೋಂಥ ಹಲವಾರು ದುರ್ಗಗಳಲ್ಲಿ ಅವರ ಕೋಟೆಗಳು ಇರುವಂಥದ್ದಿದೆ. ಆ ದುರ್ಗಗಳಲ್ಲಿ ಅವರು ಭಾಳಷ್ಟು ಆಡಳಿತಗಳನ್ನು ನಡೆಸಿರುವಂಥದ್ದಿದೆ. ಕೆಂಪೇಗೌಡರು ಸರ್ಕ್ಯೂಟನ್ನು ಆಗಬೇಕು ಅನ್ನೋಂಥ ಒಂದು ಕಲ್ಪನೆ ಇದೆ. ಕೆಂಪೇಗೌಡರು ಸರ್ಕ್ಯೂಟ್ ಅಂದರೆ ಟೂರಿಸ್ಟ್ ಸರ್ಕ್ಯೂಟ್ ಆಗಬೇಕು. ಈ ಟೂರಿಸ್ಟ್ ಸರ್ಕ್ಯೂಟ್ ಆದಾಗ ಬೆಂಗಳೂರಿಗೆ ಯಾರೇ ಬಂದ್ರೂ ಕೇವಲ ನಗರದಲ್ಲಿ ಇವತ್ತು ಅನುಭವ ನೋಡೋವಂಥದ್ದಲ್ಲ, ನಿಜಕ್ಕೂ ಬೆಂಗಳೂರು ಸುತ್ತಮುತ್ತಲು ಇರುವಂಥ ಯಾವ ರೀತಿ ಪ್ರಕೃತಿ ಮಡಿಲಿ ಇದೆ ಅನ್ನೋಂಥದ್ದನ್ನ ನಾವು ನೋಡಿಸೋಂಥದ್ದು ಆಗಬೇಕಾಗುತ್ತೆ. ಹಾಗಾಗಿ ಈ ದಿಕ್ಕಲ್ಲಿ ಕೆಂಪೇಗೌಡ ಸರ್ಕ್ಯೂಟನ್ನು ನಾವು ಕಾರ್ಯರೂಪಕ್ಕೆ ತರುವಂಥದ್ದು ಮತ್ತು ಪ್ರವಾಸೋದ್ಯಮ ಅಂದಿದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಆಸಕ್ತಿ. ಪ್ರವಾಸೋದ್ಯಮದಲ್ಲಿ ಅತಿ ಹೆಚ್ಚಿನ ಉದ್ಯೋಗ ಮತ್ತು ನಮ್ಮತನವನ್ನು ಇಡೀ ನಾಡಿಗೆ ಇಡೀ ವಿಶ್ವಕ್ಕೆ ಕೊಡುವಂಥದ್ದಾಗುತ್ತೆ. ಈ ದಿಕ್ಕಿನಲ್ಲಿ ಸರ್ವ ಪ್ರಯತ್ನಗಳನ್ನು ಮಾಡಿ ಕೆಂಪೇಗೌಡ ಸರ್ಕ್ಯೂಟ್ ಅದ್ಭುತವಾಗಿರುವಂಥ ಕಾರ್ಯವನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಮೆಟ್ರೋಗೆ ನಂಜಾವಧೂತ ಸ್ವಾಮೀಜಿ ಬೆಂಗಳೂರು ಮೆಟ್ರೋಗೆ ಕೆಂಪೇಗೌಡರ ಹೆಸರಿಡಬೇಕು. ಬಸವಣ್ಣ ಪ್ರತಿಮೆ ಮಾದರಿಯಲ್ಲೇ ಕೆಂಪೇಗೌಡರ ಪ್ರತಿಮೆಯನ್ನು ವಿಧಾನಸೌಧ ಆವರಣದಲ್ಲಿ ನಿರ್ಮಾಣ ಮಾಡಬೇಕು ಹಾಗೂ ಕೆಂಪೇಗೌಡ ಜೀವನ ಚರಿತ್ರೆಯನ್ನು ಪಠ್ಯದಲ್ಲಿ ಅಳವಡಿಸಲು ಮುಖ್ಯಮಂತ್ರಿಗಳಿಗೆ ಅವರು ಮನವಿ ಮಾಡಿದರು. ವಿಧಾನಸೌಧ ಆವರಣದಲ್ಲಿ ಬಸವಣ್ಣವರ ಪುತ್ಥಳಿ ಅಂತಾನೆ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಕೆಂಪೇಗೌಡರು ನಾನು ಪದೇ ಪದೇ ಹೇಳುವಂತೆ ಸಮಾನತೆಯ ಪ್ರತಿಕಾರ ಅಂಥವರ ನೀತಿಗಳನ್ನ ನಾವು ಓದಬೇಕು, ಅವರ ಸಿದ್ಧಾಂತಗಳನ್ನ ನಾವು ಓದಬೇಕಾಗಿದೆ, ನಮ್ಮ ಮಕ್ಕಳು ಓದಬೇಕಾಗಿದೆ, ನಮ್ಮ ಮುಂದಿನ ಪೀಳಿಗೆ ತಿಳ್ಕೊಳ್ಬೇಕಾಗಿದೆ. ಅದರಿಂದ ನಾನು ಸರ್ಕಾರಕ್ಕೆ ವಿಶೇಷವಾಗಿ ನಾನು ಮನವಿ ಮಾಡುತ್ತೇನೆ, ದಯಮಾಡಿ ಇದು ಮನವಿಯಾಗಿ ಉಳಿಬಾರದು. KGಯಿಂದ PGಯವರೆಗೂ ಒಂದು ಸಣ್ಣ ಪಠ್ಯವನ್ನಾದರೂ ಕೂಡ ನೀವು ಅದನ್ನ ಸೇರಿಸ್ಕೊಡ್ಬೇಕು. ಅದನ್ನ ಬಹಳ ಬೇಗನೆ ತಾವು ನಿರ್ದೇಶನ ಕೊಟ್ಟು. ಚಂದ್ರಶೇಖರ ಸ್ವಾಮೀಜಿ ಕೆಂಪೇಗೌಡರ ಭಾವನೆ ಗುಣಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡರೆ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದರು. ಮತ್ತೆ ಧರ್ಮಾತ್ಮರು ಯಾವ ಪಕ್ಷಪಾತವಿಲ್ಲದೆ ಎಲ್ಲ ಪ್ರಜೆಗಳು ಸುಖವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಹೊಂದಿದ್ದಂಥವ್ರು. ಅವರೇನು ಮನೋಗುಣವನ್ನು ಇಟ್ಕೊಂಡಿದ್ರು ಅದೇ ಥರ ನಾವು ನೀವೆಲ್ಲರೂ ಕೂಡ ಪ್ರಜೆಗಳು ಆ ಭಾವನೆಗಳನ್ನು ಅವರ ಗುಣಗಳನ್ನು ಅಳವಡಿಸ್ಕೊಂಡು ಅವರಂತೆ ನಡೆದದ್ದಾದರೆ ಖಂಡಿತವಾಗಿ ಅವರ ಸಂಕಲ್ಪದಂತೆ ಬೆಂಗಳೂರು ನಗರ ಹೇಗೆ ಬೃಹದಾಗಿ ಬೆಳೆದಿದೆಯೋ ಹಾಗೆ ಜನತೆಯೂ ಕೂಡ ಎಲ್ಲ ರೀತಿಯಿಂದ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲ ರೀತಿಯಿಂದ ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಿ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಿ ಬದುಕೋದಕ್ಕೆ ಸಾಧ್ಯವಾಗ್ತದೆ. ಸಿದ್ದಲಿಂಗ ಸ್ವಾಮೀಜಿ ಕೆಂಪೇಗೌಡ ಅವರ ನಾಡು ಕಟ್ಟುವ ದೂರದೃಷ್ಟಿ ಇಂದಿಗೂ ಮಾದರಿ. ಅವರ ಆಲೋಚನೆ, ಕಾರ್ಯತತ್ಪರತೆಗೆ ಇಂದು ಹಲವು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ಎಂದು ತಿಳಿಸಿದರು. ಮಾದರಿಗಳನ್ನು ಇವತ್ತಿಗೂ ಕೂಡ ನಮಗೆ ಆಗುವ ಹಾಗೆ ಅವರು ನಿರ್ಮಾಣ ಮಾಡಿದಂತಹ ಅವರು
ಕೆಂಪೇಗೌಡರು ಅಂತ ಹೇಳ್ಕೊಳ್ಳೋದಕ್ಕೆ ನಾವೆಲ್ಲ ಅಭಿಮಾನ ಪಡಬೇಕಾಗ್ತದೆ. ಅವರ ಕಾರ್ಯವೈಖರಿಯನ್ನು ನೀವೆಲ್ಲ ಬಲ್ಲಂತಹವರಾಗಿದ್ದೀರಿ. ಹೇಗೆ ಅವರು ಕೃಷಿ ಕ್ಷೇತ್ರಕ್ಕೆ ಇರ್ಬೋದು, ಅಥವಾ ವಾಣಿಜ್ಯ ಕ್ಷೇತ್ರಕ್ಕೆ ಇರ್ಬೋದು, ಕೈಗಾರಿಕಾ ಕ್ಷೇತ್ರಕ್ಕೆ ಇರ್ಬೋದು, ತೋಟಗಾರಿಕೆ ಕ್ಷೇತ್ರಕ್ಕೆ ಇರ್ಬೋದು, ಅಷ್ಟೇ ಅಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ಅವರೆಷ್ಟು ಒತ್ತನ್ನು ಕೊಟ್ಕೊಂಡು ಬಂದಿದ್ದರು ಅನ್ನೋದನ್ನು ಈ ನಾಡು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ನಿರ್ಮಾಣ ಮಾಡಿದಂತಹ ಕೆರೆಗಳು ಇಂದಿಗೂ ಕೂಡ ಅದು ಹೆಸರನ್ನು ಉಳಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಅವರು ಪ್ರಕೃತಿಗೆ ಕೊಟ್ಟಂತಹ ಕೊಡುಗೆ, ಮರಗಿಡಗಳನ್ನು ನೆಟ್ಟಿರುವಂತಹದ್ದು ಅಷ್ಟೇ ಅಲ್ಲ, ಈ ಬೆಂಗಳೂರಿನಲ್ಲಿರುವಂತಹ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಯಲ್ಲಿಯೇ ಶಿವಗಂಗೆಯ ದೇವಸ್ಥಾನವನ್ನು ಕೂಡ ಅದನ್ನು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಕೂಡ ಮಾಡದಂತಹ ಅವರು ಈ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಬೇಕಾಗಿರುವಂತಹದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಇದಕ್ಕೂ ಮುನ್ನ ಮಾಗಡಿ ತಾಲೂಕಿನ ಕೆಂಪಾಪುರ ಗ್ರಾಮದಲ್ಲಿರುವ ಕೆಂಪೇಗೌಡರ ಸಮಾಧಿಗೆ ಅವರ ಜಯಂತಿ ಅಂಗವಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ನಾಡಪ್ರಭು ಕೆಂಪೇ ರಾಜ್ಯದ ನೂತನ ಕೈಗಾರಿಕಾ ನೀತಿ 2020-25ರಲ್ಲಿ ಎಂಎಸ್ಎಂಇಗಳಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಈ ಕುರಿತು ಉದ್ಯಮಿಗಳಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ವಿಶ್ವ ಎಂಎಸ್ಎಂಇ ದಿನದ ಅಂಗವಾಗಿ ಬೆಂಗಳೂರಿನ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ವೆಬಿನಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಲೆಕ್ಕ ಪರಿಶೋಧಕರು ಕೈಗಾರಿಕೆಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವು ಬಗೆಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಈ ಕುರಿತು ಹೆಚ್ಚಿನ ತಿಳುವಳಿಕೆಯ ಅವಶ್ಯಕತೆ ಇದೆ. ಕೈಗಾರಿಕೆಗಳ ಅನುಕೂಲಕ್ಕಾಗಿ ಅಫಿಡವಿಟ್ ಆಧಾರದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಅವಕಾಶ ನೀಡಿರುವುದು ದೇಶದಲ್ಲೇ ಮೊದಲು. ಇದು ಕೈಗಾರಿಕೆಗಳ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅಲ್ಲದೆ ಸಾರ್ಥಕ್ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಸಣ್ಣ ಕೈಗಾರಿಕೆಗಳು ಮತ್ತು ಪಾಲುದಾರರ ಮಧ್ಯೆ ಸಂಪರ್ಕ ಕೊಂಡಿಯನ್ನು ನಿರ್ಮಿಸಲಾಗಿದೆ. ಈ ಮೂಲಕ ಕೈಗಾರಿಕೆಗಳು ಕಚ್ಚಾ ವಸ್ತುಗಳ ಖರೀದಿ ಮತ್ತು ಹಂಚಿಕೆದಾರರೊಂದಿಗೆ ಸಂಪರ್ಕ ಹೊಂದಲು ಈ ಜಾಲತಾಣ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ತಿಳಿಸಿದರು. ಕೋವಿಡ್ ಹೊಸ ವೈರಾಣು ನಿಯಂತ್ರಣಕ್ಕೆ ಜಿನೋಮ್ ಸೀಕ್ವೆನ್ಸ್ ಮಾಡಲಾಗುತ್ತಿದ್ದು 600 ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿಂದು ಅವರು ಡೆಲ್ಟಾ ಪ್ಲಸ್ ವೈರಾಣು ಸೋಂಕು ಇಬ್ಬರಲ್ಲಿ ಪತ್ತೆಯಾಗಿದ್ದು ಇನ್ನು 600 ಮಾದರಿಗಳನ್ನು ಜಿನೋಮ್ ಸೀಕ್ವೆನ್ಸ್ಗೆ ಕಳುಹಿಸಲಾಗಿದೆ. ಈ ವರದಿ ಫಲಿತಾಂಶ ಶೀಘ್ರದಲ್ಲೇ ಲಭ್ಯವಾಗಲಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿರುವ ಆತಂಕ ನಮ್ಮ ರಾಜ್ಯದಲ್ಲಿ ಇಲ್ಲ. ಆದರೂ ಗಡಿ ಜಿಲ್ಲೆಗಳಲ್ಲಿ ರ್ಯಾಂಡಮ್ ಪರೀಕ್ಷೆ ಮಾಡಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಅದು ಸಿಸಿಟಿವಿ ಇವ್ರದ್ದು ಲಾಯರ್ಸ್ ರಿಪೋರ್ಟ್ ಇದೆಯಲ್ಲ ಸರ್, ಜಡ್ಜಸ್ ಸಿಸಿಟಿವಿ ಇದರಲ್ಲಿ ಫುಟೇಜಸ್ ನೈಟ್ 9:30 ಜುಲೈ 1ರಿಂದ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಮಾಹಿತಿ ಸಂಗ್ರಹಿಸಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿದೆ. ಅಲ್ಲದೆ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಮೃತರ ಕುಟುಂಬ ಸದಸ್ಯರಿಗೆ ಪಕ್ಷದಿಂದ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ರಾಜ್ಯಾದ್ಯಂತ ಪಕ್ಷದ ಸಂಸದರು, ಶಾಸಕರು ಮತ್ತು ಕಾರ್ಯಕರ್ತರು ಸಂಕಷ್ಟಕ್ಕೆ ಸಿಲುಕಿದವರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ. ಯಾರಿಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಯಾರಿಗೆ ಕಾಂಪನ್ಸೇಷನ್ ಸಿಕ್ಕಿಲ್ಲ, ಯಾರಿಗೆ ಅವ್ರಿಗೆ ಈ ಕೋವಿಡ್ ಕಾಯಿಲೆಯಿಂದ ಅನ್ಯಾಯಗಳಾಗಿದೆ, ಅವೆಲ್ಲ ಕೂಡ ನಾವು ಒಂದು ಅಧ್ಯಾಯವನ್ನು ಮಾಡಿ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕಿನ ತಹಶೀಲ್ದಾರ್ ಅವರಿಗೆ ನಮ್ಮ ಮನವಿಗಳನ್ನು ಕೊಟ್ಟು ಅವರ ಪರವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಈ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ತಂಡವಾಗಿ ಒಂದು ರಚನೆಯನ್ನು ಮಾಡಿಕೊಂಡು
ನಮ್ಮ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಭೇಟಿ ಮಾಡುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡಗಳು ಮಾಡ್ತಾರೆ. ನೀತಿ ಆಯೋಗದ ಸಮಾಲೋಚಕರಾದ ಸಂಯುಕ್ತ ಸಮಂದಾರ್ ನೇತೃತ್ವದ ನಿಯೋಗ ನಾಳೆ ರಾಜ್ಯದ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆ ನಡೆಸಲಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕಗಳ ಪ್ರಗತಿಯನ್ನು ಇನ್ನಷ್ಟು ಸುಧಾರಿಸಲು ಹಾಗೂ ಇತರ ರಾಜ್ಯಗಳಲ್ಲಿ ಆಗುತ್ತಿರುವ ಉತ್ತಮ ಯೋಜನೆಗಳು ಮತ್ತು ಸಾಧನೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುವುದು. ಅಲ್ಲದೆ ವಿಶೇಷವಾಗಿ ಕೇಂದ್ರ ಸರ್ಕಾರದ ಬಡತನ ನಿರ್ಮೂಲನೆಗಾಗಿ ಬಹು ಆಯಾಮದ ಬಡತನ ಸೂಚ್ಯಂಕಗಳ ಬಗ್ಗೆ ಎಲ್ಲ ರಾಜ್ಯಗಳೊಂದಿಗೆ ನೀತಿ ಆಯೋಗದ ಮೂಲಕ ಕೆಲವು ಕಾರ್ಯತಂತ್ರಗಳನ್ನು ಹಂಚಿಕೊಳ್ಳಲಾಗುವುದು. ಕರ್ನಾಟಕ ರಾಜ್ಯವು ಎಸ್ಡಿಜಿ ಇಂಡಿಯಾ ಇಂಡೆಕ್ಸ್ 2021ರಲ್ಲಿ 72 ಅಂಕವನ್ನು ಪಡೆದು ಹಿಂದಿನ ವರ್ಷದ ಅಂಕಗಳಿಗಿಂತ ಹೆಚ್ಚುವರಿ 6 ಅಂಕಗಳ ಪ್ರಗತಿಯನ್ನು ಸಾಧಿಸಿದೆ. ರಾಷ್ಟ್ರದಲ್ಲಿ 75 ಅಂಕಗಳನ್ನು ಪಡೆಯುವ ಮೂಲಕ ಕೇರಳ ಮೊದಲ ಸ್ಥಾನದಲ್ಲಿದ್ದರೆ 74 ಅಂಕಗಳನ್ನು ಗಳಿಸಿರುವ ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ಹಾಗೆಯೇ 72 ಅಂಕಗಳೊಂದಿಗೆ ಕರ್ನಾಟಕ, ಆಂಧ್ರಪ್ರದೇಶ, ಗೋವಾ ಮತ್ತು ಉತ್ತರಾಖಂಡ ರಾಜ್ಯಗಳು 3ನೇ ಸ್ಥಾನದಲ್ಲಿವೆ. ಇದೇ 29ರಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ, ಯೋಜನೆ ಮತ್ತು ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ ಪಾಲ್ಗೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಆಡಳಿತ ಅಭ್ಯಾಸಗಳು ಎಂಬ ಕಿರು ಪುಸ್ತಕವನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಿದ್ದಾರೆ. ಕೋವಿಡ್-19 ಪ್ರಭಾವದಿಂದ ಪಟ್ಟಣ ಪ್ರದೇಶಗಳಲ್ಲಿ ಕೆಲಸ ಕಳೆದುಕೊಂಡು ಗ್ರಾಮಗಳಿಗೆ ಹಿಂದಿರುಗಿರುವ ನಿರುದ್ಯೋಗಿಗಳಿಗೆ ಕೇಂದ್ರ ಸರ್ಕಾರದ ದುಡಿಯೋಣ ಬಾ ಮಹತ್ವಾಕಾಂಕ್ಷಿ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಬಂದಿದೆ. ಬೇಲೂರು ತಾಲೂಕಿನ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮಾದೇವಿ ಹಳ್ಳಿ ಗ್ರಾಮದಲ್ಲಿ 50,000 ರೂಪಾಯಿ ವೆಚ್ಚದಲ್ಲಿ 173 ದಿನಗಳ ಕಾಮಗಾರಿ ಆರಂಭವಾಗಿದ್ದು, ಮಳೆಗಾಲದ ಕಾರಣ ಕೃಷಿ ಹೊಂಡದಲ್ಲಿ ನೀರು ಸಂಗ್ರಹವಾಗುತ್ತಿದ್ದು, ಇದು ಗ್ರಾಮಸ್ಥರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಕಾರ್ಮಿಕ ಹೊನ್ನೇಗೌಡ, ಕೃಷಿ ಹೊಂಡ ಕಾಮಗಾರಿಯಿಂದ ಕಾರ್ಮಿಕರ ಜೀವನೋಪಾಯಕ್ಕೆ ಸಹಕಾರಿಯಾಗಿದೆ ಎಂದರು. ಇದರಿಂದ ನಮಗೆ ಸ್ವಲ್ಪ ಅನುಕೂಲ ಆಗಿದೆ. ಅದರಿಂದ ಪರವಾಗಿಲ್ಲ, ನಾವು ಹಿಂಗೆ ಜೀವನ ಮಾಡ್ಕೊಡ್ತಾ 289 ನಮಗೆ ಕೂಲಿ ಕೊಡ್ತಾ ಇರೋದ್ರಿಂದ ಹೆಂಗೋ ಈಗ ಈ ಕೊರೋನಾ ಒಳಗೆ ಜೀವನನ ನಡೆಸ್ತಾ ಇದ್ದೀವಿ. ಅಡಗೂರು ಗ್ರಾಮ ಪಂಚಾಯಿತಿ ಸದಸ್ಯ ಕೇಶವಮೂರ್ತಿ, ಉದ್ಯೋಗ ಖಾತರಿ ಯೋಜನೆಯಿಂದ ಕೃಷಿ ಹೊಂಡ ಸೇರಿದಂತೆ ವಿವಿಧ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು. ಅನುಕೂಲ ಆಗಂತ ಕೆಲಸಗಳು ಆಗ್ತಾ ಇದಾವೆ. ಬದು ನಿರ್ಮಾಣ, ಆಮೇಲೆ ಕೃಷಿ ಹೊಂಡ, ಇತರೆ ಎಲ್ಲ ಕೆಲಸಗಳೆಲ್ಲ ಆಗ್ತಾ ಇದಾವೆ. ಆಮೇಲೆ ಅದರಿಂದ ಅನುಕೂಲ ಆಗ್ತಾ ಇದೆ. ಮಾಸ್ಕನ್ನೆಲ್ಲ ಹಾಕೊಂಡು ಕಡ್ಡಾಯವಾಗಿ ಅವರು ಡಿಸ್ಟೆನ್ಸನ್ನು ಕಾಪಾಡ್ಕೊಂಡಾರೆ. ಆ ರೀತಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಉದ್ಯೋಗ ಖಾತ್ರಿ ಕೆಲಸ, ಈ ಮಹಾತ್ಮ ಗಾಂಧಿ ಯೋಜನೆ ಕೆಲಸ ಯಶಸ್ವಿಯಾಗಿ ನಡೀತಾ ಇದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣಪ್ಪ ಪೂಜಾರಿ, ಪಂಚಾಯಿತಿಯಿಂದ ಸಾಕಷ್ಟು ಕ್ರಿಯಾ ಯೋಜನೆಗಳನ್ನು ರೂಪಿಸಿದ್ದು ಗ್ರಾಮಸ್ಥರ ಜೀವನ ಮಟ್ಟ ಸುಧಾರಣೆಗೆ ಅನುಕೂಲವಾಗಿದೆ ಎಂದರು. ನಾವು ತಗೋತೀವಿ ಇಲ್ಲಿ. ಈಗ ಕೊರೋನಾ ಬಂದ್ಬಿಟ್ಟು ಜನಗಳಿಗೆ ಕೆಲಸ ಇಲ್ಲ, ಹೊರಗಿಂದ ಎಲ್ಲ ಹೊರಗಿದ್ದವರೆಲ್ಲ ಊರಿಗೆ ಬಂದ್ಬಿಟ್ಟಾರೆ. ಇಲ್ಲಿ ಕೂಡ ಕೆಲಸ ಇಲ್ಲ. ಕೆಲಸ ಇಲ್ಲದಂಥ ಟೈಮಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮಲ್ಲಿ ಸಾಕಷ್ಟು ನಾವು ಕ್ರಿಯಾ ಯೋಜನೆಗಳನ್ನ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ವೈಯಕ್ತಿಕವಾಗಿ ಅವ್ರಿಗೆ ಜಮೀನಲ್ಲಿ ಕೆಲಸ ಮಾಡೋದು, ಅವ್ರಿಗೆ ಸಂಬಳ ಕೊಡೋದು ನಾವು. ಇದರಿಂದ ಅವ್ರದ್ದು ಜೀವನ ಮಟ್ಟ ಅಂದರೆ ಸುಧಾರಿಸ್ತದೆ ಮತ್ತು ಈ ಕೆಲಸ ಇಲ್ಲದ ಸಮಯದಲ್ಲಿ ಅವರಿಗೆ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಭೆ, ಸಮರ್ಪಣಾ ಭಾವ, ಛಲ ಒಗ್ಗೂಡಿದಾಗ ಕ್ರೀಡೆಯಲ್ಲಿ ಯಶಸ್ಸು ಸಾಧ್ಯ. ಮನ್ ಕಿ ಬಾತ್ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನಿವೃತ್ತ ಸೇನಾ ಸಿಬ್ಬಂದಿಗೆ ಸೌಲಭ್ಯ, ಉದ್ಯೋಗ ಖಾತರಿ ನೀಡಲು ಸರ್ಕಾರ ಬದ್ಧ. ನೆರವಿಗೆ ಸಹಾಯವಾಣಿ ಆರಂಭ, ಸಚಿವ ರಾಜನಾಥ್ ಸಿಂಗ್. ನೂತನ ಕೈಗಾರಿಕಾ ನೀತಿಯಿಂದ ಸಣ್ಣ ಕೈಗಾರಿಕೆಗಳಿಗೆ ವಿಪುಲ ಅವಕಾಶ, ಉದ್ಯಮಿಗಳಿಗೆ ಸೌಲಭ್ಯ ಕುರಿತ ಜಾಗೃತಿ ಅಗತ್ಯ, ಸಚಿವ ಜಗದೀಶ್ ಶೆಟ್ಟರ್. ಕೇಂದ್ರ ನೀತಿ ಆಯೋಗದ ತಂಡ ನಾಳೆ ರಾಜ್ಯಕ್ಕೆ ಭೇಟಿ, ಮುಖ್ಯ ಕಾರ್ಯದರ್ಶಿ ಸೇರಿ ಹಲವು ಅಧಿಕಾರಿಗಳೊಂದಿಗೆ ಸಭೆ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ.
ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.